ಇವತ್ತಾಗ್ಲೇನೆ ಬೆಂಗಳೂರಿನ ಮೆಟ್ರೋದಲ್ಲಿ ಸುಮಾರು 10 ಲಕ್ಷ ಜನ ಓಡಾಡ್ತಾ ಇದ್ದಾರೆ 95 ಕಿಲೋಮೀಟರ್ ಇರಬೇಕಾದಾಗ. ಇದು 300 ಕಿಲೋಮೀಟರ್ ಆಯಿತು ಅಂತಂದರೆ ಸುಮಾರು 30-40 ಲಕ್ಷ ಜನ ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಓಡಾಡ್ತಾರೆ. ಇನ್ನು 300 ಕಿಲೋಮೀಟರ್ ಸಬರ್ಬನ್ ರೈಲ್ ಆದಷ್ಟು ಬೇಗ ಕಂಪ್ಲೀಟ್ ಆಯಿತು ಅಂದರೆ ಅದರೊಳಗಡೆ ಒಂದು 45-50 ಲಕ್ಷ ಜನ ಓಡಾಡ್ತಾರೆ. ಬೆಂಗಳೂರಿನ ಸುಮಾರು 70% ಪಾಪ್ಯುಲೇಷನ್ನು ಮೆಟ್ರೋ, ಸಬರ್ಬನ್ ರೈಲು, ಬಸ್ಗಳು ಮತ್ತು ನಮ್ಮ ವ್ಯವಸ್ಥೆಗಳಲ್ಲಿ ಆಗೋಗುತ್ತೆ. ಇನ್ನೊಂದು ಸಲಹೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿರೋದೇನು ಅಂತಂದರೆ, ಭಾಳಷ್ಟು ದೇಶಗಳಲ್ಲಿ ಟ್ರಾಮ್ ವ್ಯವಸ್ಥೆಗಳಿದೆ. ಸಿಡ್ನಿಯಲ್ಲಿ, ಆಮ್ಸ್ಟರ್ಡ್ಯಾಮ್ನಲ್ಲಿ, ಟೋಕಿಯೋದಲ್ಲಿ, ಮೆಲ್ಬರ್ನ್ನಲ್ಲಿ, ಸಾಕಷ್ಟು ದೇಶಗಳೇ, ಹಾಂಗ್ಕಾಂಗ್ನಲ್ಲಿ ಟ್ರಾಮ್ ವ್ಯವಸ್ಥೆಗಳಿದೆ. ಟ್ರಾಮ್ ವ್ಯವಸ್ಥೆಯನ್ನು ನಾವು ಬೆಂಗಳೂರಿನ ಪ್ರಮುಖ ಭಾಗಗಳಲ್ಲಿ ORR ಇರ್ಬೋದು, ನಮ್ಮ CBD ಇರ್ಬೋದು, ಕೆಲವು ಇಂಪಾರ್ಟೆಂಟ್ ಏರಿಯಾಗಳ ದೊಡ್ಡ ಇರುವಂಥ ಮೇನ್ ರೋಡ್ಗಳಲ್ಲಿ ಇರ್ಬೋದು, ಅಲ್ಲಿಗೆ ನಾವು ಹೇಗೆ ತರ್ಬೋದು ಅನ್ನೋದನ್ನು ಚರ್ಚೆ ಆಗಿ ಅನ್ನೋದ್ರ ಬಗ್ಗೆ ಅವರಿಗೆ ಸಲಹೆ ಕೊಟ್ಟಿದೆ. ಇವತ್ತು ಮೆಟ್ರೋ ನೀವು ನೋಡಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ದೂರದಕ್ಕೆ ಹೋಗಬೇಕಾದ್ರೆ ಜನ ಮೆಟ್ರೋ ಬಳಸ್ತಾ ಇದ್ದಾರೆ. ಚಿಕ್ಕದಾಗಿ ಒಂದು ಏರಿಯಾಯಿಂದ ಪಕ್ಕದಲ್ಲಿ ನಡ್ಕೊಂಡು ಹೋಗಿ ಇನ್ನೊಂದು ಚೂರು ದೂರದಲ್ಲಿ ಹೋಗೋದಕ್ಕೆ ಟ್ರಾಮ್ ಒಳ್ಳೆ ವ್ಯವಸ್ಥೆ ಆಗುತ್ತೆ. ಟ್ರಾಮಿಗೆ ನೀವು ಹೊಸ ಫ್ಲೈಓವರ್ ಕಟ್ಟೋ ಅವಶ್ಯಕತೆ ಇಲ್ಲ, ಹೊಸದಾಗಿ ಅಂಡರ್ಗ್ರೌಂಡ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಟೇಷನ್ಗಳು ಕಟ್ಟೋ ಅವಶ್ಯಕತೆ ಇಲ್ಲ. ರಸ್ತೆ ಮೇಲೆ ಟ್ರಾಮ್ ನಡೆಯುತ್ತೆ, ಫಾಸ್ಟಾಗಿ ನಡ್ಕೊಂಡು ಹೋಗ್ಬೋದು, ಫಾಸ್ಟಾಗಿ ಅದು ಇಂಪ್ಲಿಮೆಂಟ್ ಶುರು ಮಾಡ್ಬೋದು. 1 ಗಂಟೆಗೆ 12ರಿಂದ 15,000 ಜನ ಟ್ರಾಮ್ನಲ್ಲಿ ಓಡಾಡ್ಬೋದು. ಈ ಎಲ್ಲದ್ರ ಬಗ್ಗೆ ಚರ್ಚೆ ಆಗಿದೆ. ಟ್ರಾಮ್ನ ಕುರಿತಾಗಿಯೂ ಕೂಡ ಅವರು ಭಾಳ ಡೀಟೇಲ್ ಆಗಿ ಕೇಳಿಸ್ಕೊಂಡು ಅಧಿಕಾರಿಗಳ ಜೊತೆಗೆ ಇದು ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. 1 ಕಿಲೋಮೀಟ್ರ್ ಮೆಟ್ರೋ ಮಾಡೋದಕ್ಕೆ 350ರಿಂದ 400 ಕಿಲೋಮೀಟ್ರ್ ಖರ್ಚಾಗುತ್ತೆ. ಅದೇ 1 ಕಿಲೋಮೀಟರು ಟ್ರಾಮ್ ಮಾಡೋದಕ್ಕೆ ಸುಮಾರು 80ರಿಂದ 100 ಕಿಲೋಮೀಟ್ರ್ ಖರ್ಚಾಗುತ್ತೆ, 100 ಕೋಟಿ ಖರ್ಚಾಗುತ್ತೆ. ನಾವು ಟ್ರಾಮ್ ಮಾಡಿದ್ರೆ 15,000 ಜನನ 1 ಗಂಟೆಗೆ ಒಂದು ದಿಕ್ಕಿನಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಈ ಥರದ್ದು ಸಾಕಷ್ಟು ಐಡಿಯಾಗಳ ಬಗ್ಗೆ ಚರ್ಚೆ ಆಗಿದೆ. ಇದು ಐ ಹೋಪ್ ಇನ್ ಅ ವೆರಿ ಸಿನ್ಸಿಯರ್ ವೇ ಈ ಚರ್ಚೆಯಿಂದ ಬೆಂಗಳೂರಿಗೆ ಒಳ್ಳೆಯದಾಗತ್ತೆ, ಕೆಲವು ಇಂಪ್ಲಿಮೆಂಟೇಷನ್ ಆಗ್ತವೆ ಇದು ಅನ್ನುವಂಥ ನಂಬಿಕೆ, ಭರವಸೆಯನ್ನು ಇಟ್ಕೊಂಡು ಈ ಮೀಟಿಂಗಿಂದ ಹೊರಗಡೆ ನೋಡಿ ರಾಜಕೀಯ ಆರೋಪಗಳಿಗೆ ನಾನು ಮತ್ತೊಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ವಿಸ್ತೃತವಾಗಿ ಅದಕ್ಕೆ ಉತ್ತರ ಕೊಡ್ತೀನಿ. ಬೆಂಗಳೂರು ಮೆಟ್ರೋಗೆ ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಯೆಲ್ಲೋ ಲೈನಲ್ಲಿ ನಮ್ಮ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಬೆಂಗಳೂರಿನ ಸಬರ್ಬನ್ ರೈಲಿಗೆ ನಮ್ಮ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ, ಬೆಂಗಳೂರಿನ ರಸ್ತೆಗಳಿಗೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬಂದಿದೆ, ಇದನ್ನೆಲ್ಲ ಇನ್ನೊಂದು ಸಂದರ್ಭದಲ್ಲಿ ಭಾಳ ವಿಸ್ತೃತವಾಗಿ ಹೇಳೋಣಂತೆ. ಈ ಮೀಟಿಂಗು ಒಂದು ಕನ್ಸ್ಟ್ರಕ್ಟಿವ್ ಸ್ಪಿರಿಟ್ನಿಂದ ಮಾಡಬೇಕು ಅಂತ ಬಂದಿದ್ದು, ಅವರು ಅದೇ ಸ್ಪಿರಿಟ್ನಿಂದ ಈ ಮೀಟಿಂಗ್ ಮಾಡಿದ್ದಾರೆ. ಈಗ ಹೊರಗಡೆ ಬಂದಿದ ತಕ್ಷಣ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಇದೆಲ್ಲ ಇನ್ಯಾವುದೋ ಡೈರೆಕ್ಷನ್ಗೆ ಹೋಗೋದು ಅವಶ್ಯಕತೆ ನನಗಿಲ್ಲ. ಆದರೆ ಅಲ್ಲ, ಈಗ ಮೀಟಿಂಗ್ ಆದ ನಂತರ ನಮ್ಮ ಕಡೆ ಆಗಿರುವಂಥ ಚರ್ಚೆದು ನಿಮಗೆ ವಿಷಯ ತಿಳಿಸಿದ್ದೀನಿ. DCM ಅವರು ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸ್ತಾರೆ. ಈ ಎಲ್ಲ ಯೋಜನೆಗಳನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ನಾವು ಒಟ್ಟಿಗೆ ಸೇರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಂಬಲ ಇದೆ. ಬೆಂಗಳೂರು ಜನಕ್ಕೆ ಒಟ್ಟಿನಲ್ಲಿ ಒಂದು ಒಳ್ಳೆ ಸೊಲ್ಯೂಷನ್ ಸಿಗಬೇಕು, ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದಿದೆ. ಇದಕ್ಕೆ ನಾವು ಯಾವ್ಯಾವುದು ಒಳ್ಳೇದಿದೆ ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ನಾಳೆ ಅವರು ಯಾವ್ದು ಮಾಡ್ತಾರೆ, ಏನು ಮಾಡ್ತಾರೆ, ಯಾವುದನ್ನು ಬಿಡ್ತಾರೆ ಅನ್ನುವಂಥದ್ದು ಅವ್ರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸರಿಯಾಗಿರೋದಕ್ಕೆ ಸಪೋರ್ಟ್ ಮಾಡ್ತೀವಿ, ಸರಿಗಿಲ್ಲ ಅಂದಿದ್ದಕ್ಕೆ ವಿರೋಧ ಮಾಡ್ತೀವಿ.